ನಿಜವಾಗ್ಲೂ ಕಿಡ್ನಿ ಕೊಡ್ತೀನಿ ಅನ್ಕೊಂಬಿಟ್ಟ. ಇಲ್ಲ ಪಾರು, ನಾನು ನಿನ್ ಜೊತೆ ಬದುಕಿ ಬಾಳ್ಬೇಕು. ನಮ್ ತಂಗಿರಲ್ಲ ಮದುವೆ ಆಗಿ ಸಂದಾಕ್ ಬದುಕದ್ನ ನೋಡ್ಬೇಕು. ಅವ್ರಿಗೆಲ್ಲ ಬಾಣಂತನ ಮಾಡ್ಬೇಕು. ಆ ಮಕ್ಳಿಗೆಲ್ಲ ನಾಮಕರಣ ಮಾಡ್ಬೇಕು. ಅವ್ರ ಮಕ್ಕಳೆಲ್ಲ ನಮ್ಮ ಮನೇಲಿ ಓಡಾಡ್ಕೊಂಡು ನನ್ನ ನಿನ್ನ ಅತ್ತೆ ಮಾವ ಅಂತ ಕರಿಬೇಕು. ಇದನ್ನೆಲ್ಲ ನಾನು ನೋಡ್ಬೇಕು. ಅಲ್ಲಿ ಗಂಟ ನಾ ಕಿಡ್ನಿ ಕೊಟ್ಟೆನಾ? ಮತ್ತೆ ಯಾಕಂಗಂತ್ಯ? ಈ ಕ್ಲಿನಿಕ್ ಬೇಡ ಏನೋ ಬೇಡ, ಸುಮ್ಮನಿರು. ಎಲ್ಲ ಬತ್ತದ್ ಪಾರು. ಈಗ ನಮ್ಮ ಮನೇಲಿ ಉಂಡಿ ಐತಲ್ಲ, ನಾ ಬರೀ ನನ್ನ ತಂಗಿರ ಹೆಸರು ಇಕ್ಕಿವ್ನ, ನಿನ್ನ ಹೆಸರಾಗೂ ಇಟ್ಟಿವ್ನಿ. ಅವ ಯಾಕಷ್ಟೊಂದು ಹಠ ಮಾಡ್ತಿದ್ಯಾ? ಕ್ಲಿನಿಕ್ ಇವತ್ತಲ್ಲ, ನಾಳೆ ಮಾಡೋಣ ಬಿಡು. ಈಗ ಸದ್ಯಕ್ಕಂತೂ ಏನೋ ಬೇಡ. ಯಾಕೆ ಬೇಡ? ಇವಾಗ ನನ್ ಗುರಿ ಬೇರೆನೇ ಇದೆ ಮಾವ. ಪ್ರಶ್ನೆನೇ ಜೀವನ ಅಲ್ಲ, ಉತ್ತರ ಹುಡುಕೋ, ಬೆಳಕು ಬರುತ್ತೆ. ಅಮ್ಮ ಸಿಗ್ತಾಳೆ, ಹುಡುಕೋ. ಮಾಕಳವ ನಿನ್ ಮೇಲ್ ಬಂದು ಹೇಳಿದ ಮಾತು ಇನ್ನೂ ನನ್ನ ಕಿವಿಲೇ ಇದೆ. ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದೆ. ಅಮ್ಮ ಹೇಳಿದ್ದು ನನ್ನ ಅತ್ತೆ ಶಾರದಾ ಬಗ್ಗೆ, ನಿನ್ನ ತಾಯಿ ಬಗ್ಗೆ ಅಂತ ಗೊತ್ತಾಗಿದೆ. ಅವ್ರು ಯಾಕೆ ನಿನ್ನ ಜೀವನದಲ್ಲಿಲ್ಲ, ಇವಾಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲ ಹುಡ್ಕೋದೆ ನನ್ನ ಗುರಿ. ಹಲೋ ಡಾಕ್ಟ್ರೇ, ನಿಮ್ ತವನೇ ಕೇಳ್ತಿರೋದು. ಯಾಕೆ ಬೇಡ ಅಂತಿದ್ದೀರಾ? ಅದನ್ನ ಆಮೇಲೆ ಹೇಳಿದ್ರೆ ಆಗತ್ತಾ ಸರ್? ಆಗ್ಬೋದು. ಮಾವ, ನಾನೇನೋ ಕೇಳ್ತೀನಿ, ಕೋಪ ಮಾಡ್ಕೊಳ್ಳಲ್ಲ ತಾನೆ? ನಮ್ ಶಿವಣ್ಣ ಯಾರ ಮೇಲ್ ಬೇಕಿದ್ರು ಕೋಪ ಮಾಡ್ಕೋತಾನೆ, ಆದ್ರೆ ಅತ್ಗೆ ಮೇಲ್ ಮಾತ್ರ ಮಾಡ್ಕೊಳಕಿಲ್ಲ, ಅಲ್ವೇನಣ್ಣ? ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀನು ಸಮಾಧಾನವಾಗಿ ಉತ್ತರ ಕೊಡು ಮಾವ. ಹೇಳ್ಪಾರು. ಮಾವನ್ಗೆ ಅಮ್ಮನ ಬಗ್ಗೆ ಕೇಳಿದ್ರೆ ಖಂಡಿತ ಕೋಪ ಮಾಡ್ಕೋತಾನೆ ಅಂತ ಗೊತ್ತು. ಆದ್ರೆ ವಿಧಿ ಇಲ್ಲ, ಕೇಳಲೇಬೇಕು. ಮಾವ, ಅದು ನಿನ್ನ ತಾಯಿ ಬಗ್ಗೆ ಕೆಲವೊಂದು ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ತೀಯಾ? ನಿಧಾನಕ್ಕೆ ಬಾ ಮುದ್ದು ಮರಿ, ನನ್ ಚಿನ್ನು ಮರಿ, ನಿಧಾನಕ್ಕೆ ಬಾ. ಅಯ್ಯೋ, ನಮ್ಮವ್ವ ಬೇರೆ ಇಲ್ಲೇ ಅವಳಲ್ಲ. ಹೇಗಿರ್ಲಿ, ನಮ್ಮಮ್ಮ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತವನೇ, ಆಮ್ಯಾಕ್ ನೋಡ್ಕೊಳ್ಳೋಣ. ನೀನ್ ಬಾ ಮುದ್ದು ಮರಿ, ನಿಧಾನ. ಬಾ. ತಾಯಿ, ನಮ್ಮ ಪುತ್ರ ಅವರಾದ ಸೀನಾ ಅವರು ತಮ್ಮನ್ನ ಹೇಗೆ ಕರೆದುಕೊಂಡು ಬಂದರು? ತುಂಬಾ ಪ್ರೀತಿಯಿಂದ ನಾಜೂಕಾಗಿ ಮಗು ತರ ಕರ್ಕೊಂಬಂದ್ರು ಮಾವ. ಸೀನಾ ಅವರೇ, ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದಿರ, ತುಂಬಾ ಖುಷಿ ಆಯ್ತು. ಬರ್ರಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣಪ್ಪ, ಹಂಗೆ ಹೇಳು. ಜಿಮ್ ಐಟಮ್ ಎಲ್ಲ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಬಂದಿದೆ. ಜಿಮ್ ತೆಗೆಯೋದಕ್ಕೆ ಜಾಗದ ವ್ಯವಸ್ಥೆ ಆಗಬೇಕು, ಅದನ್ನು ಮಾಡಿದ್ದೀನಿ. ಆದರೆ ನನ್ನ ಸೊಸೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಹ್ಞೂ ಅಂದರೆ ಮಾತ್ರ ಎಲ್ಲ ಕೆಲಸನೂ ಬೇಗ ಮಾಡಿ ಮುಗಿಸ್ತೀನಿ. ಆಗ ನೀನು ಬೇಗ ಜಿಮ್ ಓಪನ್ ಮಾಡ್ಬೋದು. ಏನಂತೀಯವ್ವ? ಒಪ್ಕೊಳ್ಳಿ ಹೊಟ್ಟೆ. Mr. Wife, what I'm telling is, my daddy is putting and fitting some gym for me, making money, oh money. Wonderful, oh wonderful. Mama, truth saying, I am very, very happy. Mind blowing goosebumps. I okay, you okay, all okay. This fellow from the kid dreaming. Gym opening. That time, that things happen. You open the gym, yeah. You do it, Mama. ಏನು ಹೇಳ್ತಾ ಇದೆಯವ್ವ? ಅದು ಅಪ್ಪಯ್ಯ, ಸೀನಾ ಚಿಕ್ಕ ವಯಸ್ಸಿಂದ ಜಿಮ್ ಓಪನ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡವನೇ. ಜಿಮ್ ಹಾಕೊಡಿ ಅಂತ ಹೇಳ್ತಾವಳೆ. ನೋಡ್ದಾ, ಗಂಡನ ಮಾತು ಹೆಂಡತಿಗೆ, ಹೆಂಡತಿ ಮಾತು ಗಂಡಂಗೆ ಹಿಂಗೆ ಅರ್ಥ ಆಗ್ಬೇಕು. ನನಗೂ ಒಬ್ಬಳು ಇದ್ದಾಳೆ. ನಾನು ಏತಿ ಅಂದ್ರೆ ಇವಳು ಪ್ರೇತಿ ಅಂತಾಳೆ. ಏನ್ರಿ ನೀವು ಅವ್ರ ಮುಂದೆ ನನ್ನನ್ನು ಬೈಯದ? ಅದೇ ಮತ್ತೀಗ ಆಡೋ ಮಕ್ಕಳಿಗೆ ನನ್ನನ್ನು ನೋಡಿಸ್ತಾರ? ಓ, ಯುವರ್ ಟಿವಿ ಈಸ್ ಹಿಯರ್. ಐ ಆಮ್ ನೋ ನೋಟಿಸ್. ಸಾರಿ ಫಾರ್ ದಿ ಟ್ರಬಲ್. Oh my God, Mama! You two speaking English? Liking me? Wow, wonderful! ಹ್ಞೂ ಕಣವ್ವ,
ನನ್ನ ಸೊಸೆ ಮುದ್ದಾಗಿ ಮಾತಾಡುವಾಗ ನಾನು ಮಾತಾಡಬಾರ್ದಾ? ಈಗ ನೀನು ಹೆಂಗಿದ್ರು ಒಪ್ಕೊಂಡಿದ್ಯಾ, ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಆದರೆ ಈ ಅಯೋಗ್ಯ ನನ್ನ ಮಗನ್ನ ನಂಬಕ್ಕಾಗತ್ತಾ? ಏಟೋ ತಿಂಗಳಾದ್ಮೇಲೆ ನಿಮ್ಮಿಬ್ಬರ ಮಧ್ಯ ಪ್ರೀತಿ ಹುಟ್ಕೊಂಡೈತೆ. ನೀವು ಬಂಗಾರದಂಗೆ ಭಾಳ ಬದುಕಬೇಕು. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಈ ವಿಷಯನ ಮಧ್ಯಕ್ಕೆ ತಂದು ನಿಮ್ಮಿಬ್ಬರ ಸಂಬಂಧ ಎಲ್ಲಿ ಹಾಳಾಗೋಯ್ತದೇನೋ ಅಂತ ನನಗೆ ಭಯ ಆಯ್ತೈತೆ. ದಯವಿಟ್ಟು ಇದನ್ನ ಎಲ್ಲಿಗೆ ಬಿಟ್ಬಿಡಿ. ಅದಕ್ಕೆ ಇಲ್ಲ ಗುರ್ಗಣ್ಣ, ಈ ವಿಷಯನ ಬಿಡೋ ಅಷ್ಟು ಚಿಕ್ಕದಲ್ಲ. ನಾನು ಆ ಮನೆ ಸೊಸೆಯಾಗಿ, ಮಾವನ ಹೆಂಡತಿಯಾಗಿ, ನನ್ನ ನಾದ್ನಿರ್ಗೆ ಅತ್ತಿಗೆಯಾಗಿ ಮಾಡಬೇಕಾಗಿರೋ ಕೆಲವೊಂದಷ್ಟು ಜವಾಬ್ದಾರಿಗಳಿದೆ. ಅದನ್ನು ನಾನು ಮಾಡಲೇಬೇಕು. ನನ್ನ ಮಾವನ ಮನೆ ತುಂಬಿದ ಮನೆ ಆಗಬೇಕು ಅಂದರೆ ಆ ಮನೆಗೆ ಮುಖ್ಯವಾಗಿರೋ ತಾಯಿ ಬರಲೇಬೇಕು. ಅವರೆಲ್ಲಿದ್ದರೂ ಅವ್ರನ್ನ ನಾನು ಕರ್ಕೊಂಡು ಬರಲೇಬೇಕು. ನಾನು ಕರ್ಕೊಂಡು ಬರಬೇಕು ಅಂದರೆ ಅವ್ರ ಬಗ್ಗೆ ಎಲ್ಲ ವಿಷಯನೂ ನನಗೆ ಗೊತ್ತಾಗಬೇಕು. ಕೊರ್ಕೆಣ್ಣ, ನೀವೇನು ಯೋಚನೆ ಮಾಡಬೇಡಿ. ನಮ್ಮಿಬ್ಬರ ಸಂಬಂಧ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಆದರೆ ಎಲ್ಲ ಸಂಬಂಧಗಳು ಸರಿಯಾದ ಮೇಲೇ ನಾನು ಆ ಮನೆ ಸೊಸೆಯಾಗಿ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ. ಆಗಲೇ ನನಗೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಇದೇ ನನ್ನ ಗುರಿ, ಇದೇ ನನ್ನ ಜವಾಬ್ದಾರಿ.